ನಮಸ್ಕಾರ. ದಕ್ಷಿಣ ಭಾರತದ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಇತಿಹಾಸದ ಪುಟಗಳನ್ನೊಮ್ಮೆ ತಿರುವಿ ಹಾಕಿದ್ರೆ ಎಷ್ಟೋ ಅದ್ಭುತ ಕಥೆಗಳು ಸಿಗ್ತಾವಲ್ವಾ? ಇವತ್ತಿನ ನಮ್ಮ ಈ ಐತಿಹಾಸಿಕ ವಿವರಣೆಯಲ್ಲಿ ಕರುನಾಡಿನ ಅಪ್ರತಿಮ ವೀರವನಿತೆ ಕೆಳದಿ ಚೆನ್ನಮ್ಮನವರ ಸಂಪೂರ್ಣ ಜೀವನ ಚರಿತ್ರೆಯನ್ನ ಆಳವಾಗಿ ಎರಿಯೋಣ. ಇವರು ಸುಮ್ಮನೆ ಸಿಂಹಾಸನ ಏರಿದ ಸಾಮಾನ್ಯ ರಾಣಿಯಾಗಿರಲಿಲ್ಲ. ಬದಲಾಗಿ ಯಾರೂ ಊಹಿಸದಂತಹ ಕಠಿಣ ಸವಾಲುಗಳನ್ನು ಎದುರಿಸಿ ಬಲಿಷ್ಠ ಪರಕೀಯರನ್ನೇ ಮಣ್ಣು ಮುಕ್ಕಿಸಿದ ದಿಟ್ಟ ಹೆಣ್ಣುಮಗಳು. ಬನ್ನಿ, ಈ ರೋಚಕ ಇತಿಹಾಸದ ಒಳಹೊಕ್ಕು ನೋಡೋಣ. ಮೊದಲಿಗೆ ನಮ್ಮೆಲ್ಲರ ತಲೆಯಲ್ಲಿ ಬರುವ ಒಂದು ದೊಡ್ಡ ಪ್ರಶ್ನೆ ಬಗ್ಗೆ ಮಾತಾಡೋಣ. ಕರಾವಳಿ ಕರ್ನಾಟಕದ ಕೇವಲ ಒಬ್ಬ ಸಾಮಾನ್ಯ ವರ್ತಕನ ಮಗಳು ಇಡೀ ಭಾರತವನ್ನೇ ನಡುಗಿಸ್ತಿದ್ದ ಪ್ರಬಲ ಮೊಘಲ್ ಸಾಮ್ರಾಟ್ ಔರಂಗಜೇಬನ್ನ ಸಂಧಾನದ ಮೇಜ್ಗೆ ತಂದದ್ದು ಹೇಗೆ? ಒಮ್ಮೆ ಯೋಚಿಸಿ ನೋಡಿ. ಇದೊಂಥರ ದಾವಿದ್ ಮತ್ತು ಗೋಲಿಯಾತ್ ನಡುವಿನ ಕದನದಷ್ಟೇ ಆಶ್ಚರ್ಯ, ಅಸಾಧ್ಯವನ್ನೇ ಸಾಧ್ಯವಾಗಿಸಿದ ಐತಿಹಾಸಿಕ ಕಥೆ ಇದು. ಈ ಕಥೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಆಕೆಯ ಹಿನ್ನೆಲೆಗೆ ಹೋಗ್ಬೇಕು. ಅಂದ್ರೆ ಒಬ್ಬ ಸಾಮಾನ್ಯ ಕನ್ಯೆ ಎಂಥ ಪರಿಸ್ಥಿತಿಗಳಲ್ಲಿ ಕೆಳದಿಯ ಅಧಿಕಾರ ವಹಿಸ್ಕೊಂಡ್ಲು ಅನ್ನೋದನ್ನ ನೋಡೋಣ. ನೋಡಿ, 1667ರಲ್ಲಿ ಕೋಟಿಪುರದ ವ್ಯಾಪಾರಿ ಸಿದ್ದಪ್ಪ ಶೆಟ್ಟರ ಮಗಳಾದ ಚೆನ್ನಮ್ಮನ ವಿವಾಹ ಕೆಳದಿಯ ದೊರೆ ಸೋಮಶೇಖರ ನಾಯಕನೊಡನೆ ಆಗುತ್ತೆ. ಅಲ್ಲಿಂದ ಆಕೆಯ ಬದುಕು ಸಂಪೂರ್ಣ ಬದಲಾಯಿತು. ಆದರೆ ದುರಾದೃಷ್ಟವಶಾತ್ ಕೆಲವೇ ವರ್ಷಗಳಲ್ಲಿ ಅಂದ್ರೆ 1671ರಲ್ಲಿ ರಾಜನ ಹತ್ಯೆ ಆಗತ್ತೆ. ದಿಢೀರನೇ ಇಡೀ ರಾಜ್ಯದಲ್ಲಿ ಅರಾಜಕತೆ ಶುರುವಾಗುತ್ತೆ. ಇಂತಹ ಭೀಕರ ಬಿಕ್ಕಟ್ಟಿನ ಸಮಯದಲ್ಲಿ ಆಘಾತದಿಂದ ಹೊರಬಂದ ಚೆನ್ನಮ್ಮ 1672ರಲ್ಲಿ ಸ್ವತಃ ಕೆಳದಿಯ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಿಕೊಳ್ತಾಳೆ. ಇದು ಇತಿಹಾಸ ಕಂಡ ಅತ್ಯಂತ ತ್ವರಿತ ಮತ್ತು ಅನಿರೀಕ್ಷಿತ ತಿರುವು. ಆದರೆ ಸಿಂಹಾಸನವೇರಿದ ತಕ್ಷಣ ಅವಳಿಗೇನು ಸುಗಮ ಹಾದಿ ಇರಲಿಲ್ಲ. ಬಿಜಾಪುರ ಸುಲ್ತಾನರ ಆಕ್ರಮಣ ಮತ್ತು ಒಳಗಿನವರದೇ ದ್ರೋಹಗಳನ್ನು ಆಕೆ ಎದುರಿಸಬೇಕಾಗಿ ಬಂತು. ಆಗಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತಂದ್ರೆ ಬಿಜಾಪುರದ ಸುಲ್ತಾನನ ಕಣ್ಣು ಮೊದಲೇ ಕೆಳದಿಯ ಮೇಲಿತ್ತು. ಜೊತೆಗೆ ಒಳಗಿನವರೇ ದ್ರೋಹದ ಬಲೆ ಹೆಣೆದಿದ್ರು. ಆಕ್ರಮಣದ ಸುಳಿವು ಸಿಕ್ಕ ತಕ್ಷಣ ಚೆನ್ನಮ್ಮ ಅತ್ಯಂತ ಬುದ್ಧಿವಂತಿಕೆಯಿಂದ ಭುವನಗಿರಿಯ ದಟ್ಟ ಕಾಡಿನ ಕೋಟೆಗೆ ರಹಸ್ಯವಾಗಿ ಸ್ಥಳಾಂತರಗೊಳ್ತಾಳೆ. ಅಲ್ಲಿ ತನ್ನ ಅತ್ಯಂತ ನಿಷ್ಠಾವಂತ ಮಂತ್ರಿ ತಿಮ್ಮಣ್ಣ ನಾಯಕನ ಜೊತೆ ಸೇರಿ ಚದುರಿ ಹೋಗಿದ್ದ ಸೈನ್ಯವನ್ನ ಮತ್ತೆ ಕಟ್ತಾಳೆ. ಅಂತಿಮವಾಗಿ ಕಾಡಿಗೆ ಹುಡುಕಿಕೊಂಡು ಬಂದ ಬಿಜಾಪುರದ ಪಡೆಗಳ ಮೇಲೆ ಅಚ್ಚರಿಯ ಹೊಂಚುದಾಳಿ ನಡೆಸಿ ಅವರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾಳೆ. ಎಂಥ ಟ್ಯಾಕ್ಟಿಕಲ್ ಮೂವ್ ಅಲ್ವಾ ಇದು? ಯುದ್ಧ ಗೆದ್ದು ಸಿಂಹಾಸನ ಭದ್ರಪಡಿಸಿಕೊಂಡ ಮೇಲೆ ಆಕೆ ಆಡಳಿತ ಮತ್ತು ಆರ್ಥಿಕತೆಯತ್ತ ಮುಖ ಮಾಡ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅವಳ ಅಸಲಿ ಆಡಳಿತದ ವೈಖರಿ. ಕೇವಲ ಯುದ್ಧ ಮಾತ್ರವಲ್ಲ, ಒಂದು ಸಾಮ್ರಾಜ್ಯಕ್ಕೆ ಬಲಿಷ್ಠ ಆರ್ಥಿಕತೆಯೇ ಬೆನ್ನೆಲುಬು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಕೆಳದಿಯಲ್ಲಿ ಯಥೇಚ್ಛವಾಗಿ ಬೆಳೆತಿದ್ದ ಮೆಣಸು, ಅಕ್ಕಿ ಮತ್ತು ಮರಮುಟ್ಟುಗಳನ್ನ ಪೋರ್ಚುಗೀಸರು, ಡಚ್ಚರು ಮತ್ತು ಬ್ರಿಟಿಷರಿಗೆ ತನ್ನದೇ ಷರತ್ತುಗಳ ಮೇಲೆ ರಫ್ತು ಮಾಡ್ತಾಳೆ. ಅವಳ ಈ ಗಟ್ಟಿಯಾದ ವ್ಯಾಪಾರ ನೀತಿಯನ್ನು ನೋಡಿಯೇ ಪೋರ್ಚುಗೀಸರು ಅವಳಿಗೆ ರೈನಾ ಡಾ ಪಿಮೆಂಟಾ ಅಂದ್ರೆ ಮೆಣಸಿನ ರಾಣಿ ಅಂತ ಬಿರುದು ಕೊಟ್ರು. ಇದರಿಂದ ಕೆಳದಿ ಸಾಮ್ರಾಜ್ಯ ಅಪಾರ ಸಂಪತ್ತು ಗಳಿಸ್ತು. ಐತಿಹಾಸಿಕ ಸಂಶೋಧನೆಗಳು ಮತ್ತು ವರದಿಗಳು ಕೂಡ ಈ ಮಾತನ್ನ ಪುಷ್ಟೀಕರಿಸ್ತವೆ. ಯುರೋಪಿಯನ್ನರ ಏಕಸ್ವಾಮ್ಯವನ್ನ ಮುರಿದು ಸ್ವತಂತ್ರವಾಗಿ ಕಡಲ ವ್ಯಾಪಾರ ಮಾರ್ಗಗಳನ್ನು ನಿರ್ವಹಿಸಿದ ಅವಳ ಜಾಣ್ಮೆ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಆಕೆ ವ್ಯಾಪಾರದಲ್ಲಿ ಯಾವತ್ತೂ ಪರಕೀಯರಿಗೆ ತಲೆಬಾಗಲಿಲ್ಲ ಅನ್ನೋದೇ ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ. ಇದೆಲ್ಲದರ ನಡುವೆ ಆಕೆಯ ಜೀವನದ ಅತ್ಯಂತ ರೋಚಕ ಘಟ್ಟ ಎದುರಾಗುತ್ತೆ. ಅದೇ ಪ್ರಬಲ ಮೊಘಲ್ ಸಾಮ್ರಾಜ್ಯಕ್ಕೆ ಸಡ್ಡು ಹೊಡೆದ ಆ ಐತಿಹಾಸಿಕ ಕ್ಷಣ. ಛತ್ರಪತಿ ಶಿವಾಜಿಯ ಮಗ ರಾಜಾರಾಮನನ್ನ ಮೊಘಲ್ ಪಡೆಗಳು ಬೆನ್ನಟ್ಕೊಂಡು ಬಂದಾಗ ಆತನಿಗೆ ಆಶ್ರಯ ನೀಡುವ ಮೂಲಕ ಚೆನ್ನಮ್ಮ ಅತಿ ದೊಡ್ಡ ಅಪಾಯವನ್ನ ಮೈಮೇಲೆ ಎಳೆದುಕೊಳ್ತಾಳೆ. ಆಗ ಮೊಘಲ್ ಸಾಮ್ರಾಟ್ ಔರಂಗಜೇಬನಿಂದ ಒಂದು ಬೆದರಿಕೆ ಪತ್ರ ಬರುತ್ತೆ. ರಾಜಾರಾಮನನ್ನು ತಕ್ಷಣವೇ ನನಗೊಪ್ಪಿಸಬೇಕು, ಇಲ್ಲವಾದಲ್ಲಿ ನೀವು ಮೊಘಲ್ ಸೈನ್ಯವನ್ನು ಎದುರಿಸಬೇಕಾಗುತ್ತದೆ. ಭಾರತದ ಬಹುಪಾಲು ಭಾಗವನ್ನು ಆಕ್ರಮಿಸಿದ್ದ ಅಜೇಯ ಎನಿಸಿಕೊಂಡಿದ್ದ ಸಾಮ್ರಾಟನಿಂದ ಇಂಥದ್ದೊಂದು ಪತ್ರ ಬಂದ್ರೆ ಆ ಒತ್ತಡ ಎಷ್ಟಿರುತ್ತೆ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಇಷ್ಟೆಲ್ಲಾ ಒತ್ತಡ ಇದ್ರೂ ರಾಣಿ ಚೆನ್ನಮ್ಮ ಕೊಟ್ಟ ದಿಟ್ಟ ಉತ್ತರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದು. ಆಕೆ ನೇರವಾಗಿ ಹೇಳ್ತಾಳೆ, ಈ ನಾಡಿನ ಜನರು ಸ್ನೇಹದ ಹಸ್ತ ಚಾಚಲು ಸದಾ ಸಿದ್ಧ. ಆದರೆ ನೀವು ಅಸಾಧ್ಯವಾದುದನ್ನು ಕೇಳಿದ್ದೀರಿ. ಪ್ರಾಣ ಭಯದಿಂದ ಆಶ್ರಯ ಬೇಡಿ ಬಂದವನನ್ನ ಶತ್ರುಗಳ ಕೈಗೊಪ್ಪಿಸಲು ನಿರಾಕರಿಸಿದ ಆಕೆಯ ರಾಜಧರ್ಮ ಭಾರತದ ಇತಿಹಾಸದಲ್ಲಿಯೇ ಸ್ವಾಭಿಮಾನದ ಉತ್ತುಂಗವನ್ನ ಮೆರೆಯುತ್ತೆ. ಯುದ್ಧ ಭೂಮಿಯಲ್ಲಿನ ಆ ವೈರುಧ್ಯವನ್ನ ಒಮ್ಮೆ ಕಣ್ಮುಂದೆ ತಂದ್ಕೊಳ್ಳಿ. ಒಂದು ಕಡೆ ಅಜಂ ಶಾ ನೇತೃತ್ವದ ಅಪಾರ ಸಂಖ್ಯೆಯ ಬೃಹತ್ ಮೊಘಲ್ ಸೈನ್ಯ, ಮತ್ತೊಂದು ಕಡೆ ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ಗೆರಿಲ್ಲಾ ಯುದ್ಧತಂತ್ರ ಬಲ್ಲ ಕೆಳದಿಯ ಚುರುಕಾದ ಪಡೆಗಳು. ಮಲೆನಾಡಿನ ಭೌಗೋಳಿಕ ಹಿನ್ನೆಲೆಯನ್ನ ಅದ್ಭುತವಾಗಿ ಬಳಸಿಕೊಂಡ ಚೆನ್ನಮ್ಮ ಮೊಘಲರ ಆ ಬೃಹತ್ ಸಂಖ್ಯಾಬಲವನ್ನೇ ಶೂನ್ಯವಾಗಿಸಿ ಅಂತಿಮವಾಗಿ ಅವರು ಬೇರೆ ದಾರಿಯಿಲ್ಲದೆ ಶಾಂತಿ ಒಪ್ಪಂದಕ್ಕೆ ಬರುವಂತೆ ಮಾಡ್ತಾಳೆ. ಕೇವಲ ಯುದ್ಧ ಭೂಮಿಯಲ್ಲಿ ಮಾತ್ರವಲ್ಲ, ಸಮಾಜ ಸುಧಾರಣೆಯಲ್ಲೂ ಆಕೆ ಮುಂದಿದ್ಲು.
ಆಕೆಯ ಕೆಲವು ಪ್ರಗತಿಪರ ನಿರ್ಧಾರಗಳನ್ನು ಕೇಳಿದ್ರೆ ಖಂಡಿತ ಆಶ್ಚರ್ಯಪಡ್ತೀರಾ. ಯುದ್ಧರಂಗದಲ್ಲಿ ಕನ್ನಡದ ಹೆಣ್ಣು ಹುಲಿಯಂತೆದ್ದ ಆಕೆ ಸಮಾಜ ಸುಧಾರಕಿಯಾಗಿಯೂ ಎಷ್ಟೊಂದು ಕರುಣಾಮಯಿಯಾಗಿದ್ಲು ಗೊತ್ತಾ? ಪತಿಯ ಮರಣದ ನಂತರ ಆ ಕಾಲದ ಕ್ರೂರ ಸತಿಸಹಗಮನ ಪದ್ಧತಿಯನ್ನ ಆಕೆ ಕಟ್ಟುನಿಟ್ಟಿನಾಗಿ ಧಿಕ್ಕರಿಸ್ತಾಳೆ. ಬದಲಾಗಿ ಸಿಂಹಾಸನವೇರಿ ತನ್ನ ಪ್ರಜೆಗಳನ್ನ ಮುನ್ನಡೆಸುವ ನಿರ್ಧಾರ ಮಾಡ್ತಾಳೆ. ಸಮಾಜ ಸುಧಾರಕರು ಈ ಪದ್ಧತಿಯ ವಿರುದ್ಧ ದನಿಯೆತ್ತುವ ನೂರಾರು ವರ್ಷಗಳ ಹಿಂದೆಯೇ ಆಕೆ ತೆಗೆದುಕೊಂಡ ಈ ನಿಲುವು ಅವಳ ದೂರದೃಷ್ಟಿಗೆ ಬಹುದೊಡ್ಡ ಸಾಕ್ಷಿ. ಇನ್ನು ಆಕೆಯ ಧಾರ್ಮಿಕ ಸಹಿಷ್ಣುತೆ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಹಿಂದೂ ದೇವಾಲಯಗಳಾದ ಶೃಂಗೇರಿ ಶಾರದಾ ಪೀಠ, ಕೊಲ್ಲೂರ ಮೂಕಾಂಬಿಕೆಗೆ ಅಪಾರ ಕೊಡುಗೆಗಳನ್ನು ನೀಡುವುದರ ಜೊತೆಗೆ ಮಿರ್ಜಾನ್ ಮತ್ತು ಹೊನ್ನಾವರದಲ್ಲಿ ಚರ್ಚ್ ನಿರ್ಮಿಸಲು ಪೋರ್ಚುಗೀಸರಿಗೂ ಮುಕ್ತವಾಗಿ ಅನುಮತಿ ನೀಡ್ತಾಳೆ. ಪ್ರತಿಯೊಂದು ಧರ್ಮಕ್ಕೂ ಆಕೆಯ ಆಡಳಿತದಲ್ಲಿ ಸಮಾನ ಗೌರವ ಇತ್ತು. ಇವತ್ತು ಅನೇಕ ಇತಿಹಾಸಕಾರರು ಮತ್ತು ಶೈಕ್ಷಣಿಕ ಲೇಖನಗಳು ಅವಳ ಈ ರಾಜತಾಂತ್ರಿಕ ನಿಪುಣತೆಯನ್ನ ಅತ್ಯುನ್ನತ ಮಟ್ಟದಲ್ಲಿ ಗುರುತಿಸಿವೆ. ಮೊಘಲರು, ಬಿಜಾಪುರ ಸುಲ್ತಾನರು ಮತ್ತು ಮರಾಠರಂತಹ ವಿವಿಧ ಬೃಹತ್ ಸಾಮ್ರಾಜ್ಯಗಳ ಪೈಪೋಟಿಯ ನಡುವೆಯೂ ಆಕೆ ತನ್ನ ರಾಜ್ಯದ ಸ್ವಾಯತ್ತತೆಯನ್ನ ಹೇಗೆ ಯಶಸ್ವಿಯಾಗಿ ಕಾಪಾಡಿಕೊಂಡ್ಲು ಅನ್ನೋದನ್ನ ಈ ಮೂಲ ದಾಖಲೆಗಳು ಸ್ಪಷ್ಟವಾಗಿ ದೃಢೀಕರಿಸುತ್ತವೆ. ಹೀಗೆ ಕಾಲಶತಮಾನಕ್ಕೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ಚೆನ್ನಮ್ಮಳ ಇತಿಹಾಸ ಕೊನೆಗೂ ಒಂದು ಶಾಶ್ವತ ಪರಂಪರೆಯಾಗಿ ಉಳಿಯಿತು. ತನ್ನ ಯಶಸ್ವಿ ಆಳ್ವಿಕೆಯ ಅಂತಿಮ ಘಟ್ಟದಲ್ಲಿ ರಾಜ್ಯದ ಭವಿಷ್ಯವನ್ನ ಭದ್ರಪಡಿಸಲು ಆಕೆ ಬಸಪ್ಪ ನಾಯಕನನ್ನ ದತ್ತು ಪಡೆದು ಅತ್ಯುತ್ತಮ ತರಬೇತಿ ನೀಡ್ತಾಳೆ. ಕೇವಲ ರಾಜ್ಯಭಾರವಷ್ಟೇ ಅಲ್ಲ, ಆಕೆಯ ಪ್ರೇರಣೆಯಿಂದಲೇ ಮುಂದೊಮ್ಮೆ ಶಿವತತ್ವ ರತ್ನಾಕರ ಅನ್ನೋ ಬೃಹತ್ ಸಂಸ್ಕೃತ ವಿಶ್ವಕೋಶ ಕೂಡ ರಚನೆಯಾಗುತ್ತೆ. ಹಾಗೆ ವಿದ್ವಾಂಸರಿಗಾಗಿ ಸೋಮಶೇಖರಪುರ ಅನ್ನೋ ಅಗ್ರಹಾರವನ್ನೂ ನಿರ್ಮಿಸ್ತಾಳೆ. ಇವೆಲ್ಲವೂ ಅವಳ ಕೊಡುಗೆಗೆ ಇಂದಿಗೂ ಜೀವಂತ ಸಾಕ್ಷಿಯಾಗಿ ನಿಂತಿವೆ. ಕರ್ನಾಟಕದ ಈ ಅಪ್ರತಿಮ ವೀರವನಿತೆಯ ಮರೆಯಾದ ಇತಿಹಾಸವನ್ನ ಧೂಳು ಕೊಡವಿ ಜಗತ್ತಿನ ಮುಂದೆ ತೆರೆದಿಟ್ಟ ಹಲವಾರು ಸಮರ್ಪಿತ ಸಂಶೋಧಕರ ಶ್ರಮವನ್ನ ನಾವಿಲ್ಲಿ ಖಂಡಿತ ಸ್ಮರಿಸಲೇಬೇಕು. ಇವರ ನಿರಂತರ ಅಧ್ಯಯನಗಳೇ ನಮ್ಮ ಇಂದಿನ ಈ ಐತಿಹಾಸಿಕ ವಿಶ್ಲೇಷಣೆಗೆ ಮೂಲ ಆಧಾರ. ಅಂತಿಮವಾಗಿ ಒಂದು ಪ್ರಚೋದನಾತ್ಮಕ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಒಂದು ವೇಳೆ ಕೆಳದಿ ಚೆನ್ನಮ್ಮ ತನ್ನ ತತ್ವಗಳನ್ನ ಬದಿಗೊತ್ತಿ ರಾಜರಾಮನನ್ನ ಅಂದು ಮೊಘಲರಿಗೆ ಒಪ್ಪಿಸಿದ್ದರೆ ಇವತ್ತು ಭಾರತದ ಇತಿಹಾಸ ಹೇಗಿರ್ತಿತ್ತು? ಬಹುಶಃ ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯೇ ಸಂಪೂರ್ಣವಾಗಿ ಬದಲಾಗಿ ಹೋಗ್ತಿತ್ತೇನೋ ಅಲ್ವಾ? ತನ್ನ ಜೀವದ ಹಂಗು ತೊರೆದು ಆಕೆ ತೆಗೆದುಕೊಂಡ ಆ ಒಂದು ನಿರ್ಧಾರ ಇಂದಿಗೂ ನಮ್ಮೆಲ್ಲರಿಗೂ ದೊಡ್ಡ ಸ್ಫೂರ್ತಿಯ ಸೆಲೆಯಾಗಿದೆ. ಮೂಲ ದಾಖಲೆಗಳ ಈ ರೋಚಕ ಒಳನೋಟ ಎಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.